ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಭೀಕರ ದುರಂತ ಸಂಭವಿಸಿದೆ. ಮೆರವಣಿಗೆ ಸಾಗಿಸ್ತಾ ಇದ್ದ ಜನರತ್ತ ಯಮನಂತೆ ನುಗ್ಗಿರುವಂತದ್ದು ಟ್ರಕ್. ವಿದ್ಯಾರ್ಥಿಗಳು ಸೇರಿದಂತೆ 9 ಮಂದಿ ಬಲಿಯಾಗಿದ್ದಾರೆ, 17 ಜನರು ಗಾಯಗೊಂಡಿದ್ದಾರೆ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಈ ಘೋರ ದುರಂತ ಸಂಭವಿಸಿದೆ. ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಮರಣ ಹೊಂದಿದ್ದಾರೆ. ಹಾಸನದಲ್ಲಿ ಗಣೇಶ ವಿಸರ್ಜನೆ ನಡೆಸುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಊಹಿಸದಾಗಿರದಂಥ ಘಟನೆ ನಡೆದಿದೆ. ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೀತಿದ್ದ ಅದ್ದೂರಿ ಗಣೇಶ ಮೆರವಣಿಗೆ ಸಾವಿನ ಮೆರವಣಿಗೆಯಾಗಿ ಬದಲಾಯಿತು. ಡಿಜೆ ಸೌಂಡ್ನಲ್ಲಿ ಸಖತ್ ಸ್ಟೆಪ್ ಹಾಕ್ತಾ ಇದ್ರು ಹುಡುಗರು. ಆದರೆ ಟ್ರಕ್ ಯಮ ಸ್ವರೂಪಿ ಅಂತ ಆಯಿತು. ನಿನ್ನೆ ಸಂಜೆ 7 ಗಂಟೆ ವೇಳೆಯಲ್ಲಿ ಮನ ತಣಿಸುವಂಥ ಆರ್ಕೆಸ್ಟ್ರಾ ಮತ್ತು ಜಗಮಗಿಸುವಂಥ ಲೈಟಿಂಗ್ಸ್, ಡಿಜೆ ಸೌಂಡ್ ಜೊತೆಗೆ ಯುವಕರು ಸಂಭ್ರಮಿಸ್ತಾ ಇದ್ರು. ಹಾಸನ ಮೈಸೂರು ಹೆದ್ದಾರಿಯಲ್ಲಿ ಹಾಸನದ ಹೊಳೆನರಸೀಪುರ ಕಡೆಗೆ ಟ್ರಕ್ ಒಂದು ವೇಗವಾಗಿ ಹೋಗ್ತಾ ಇತ್ತು. ಈ ವೇಳೆ ಏಕಾಏಕಿ ರಸ್ತೆಗೆ ಅಡ್ಡ ಬಂದ ಬೈಕ್ ಸವಾರರನ್ನ ತಪ್ಪಿಸೋದಕ್ಕೆ ಹೋಗಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ಈ ಮೆರವಣಿಗೆ ಹೋಗ್ತಾ ಇದ್ದಂಥ ಜನರ ಮೇಲೆ ಹರಿದಿದೆ. ಹಾಸನದಲ್ಲಿ ಗಣೇಶನ ಭಕ್ತರ ಮಾರಣ ಹೋಮ ಆಗಿದೆ. ಜನರತ್ತ ಯಮನಂತೆ ನುಗ್ಗಿ ಬಂದಿರುವಂಥದ್ದು ಟ್ರಕ್. ಈ ದೃಶ್ಯ ಭೀಕರವಾಗಿದೆ. ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದರೆ 17 ಜನ ಇನ್ನೂ ಕೂಡ ನರಳಾಟವನ್ನು ನಡೆಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ದುರಂತ ಅಂತ್ಯ ಇದು. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಯಾರೂ ಕೂಡ ಊಹಿಸಿರಲಿಲ್ಲ ಇಂಥ ಒಂದು ಘಟನೆ ಅಥವಾ ಇಂಥ ಒಂದು ಭೀಕರ ಅಪಘಾತ ಇಲ್ಲಿ ಸಂಭವಿಸುತ್ತೆ ಅಂತ. ಎಲ್ಲರೂ ಕೂಡ ಡಿಜೆ ಸೌಂಡಿಗೆ ಸಖತ್ ಸ್ಟೆಪ್ ಹಾಕಿ ಎಂಜಾಯ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಟ್ರಕ್ ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವಕರ ಮೇಲೆ ಹರಿದಿದೆ. 9 ಮಂದಿ ಸಾವನ್ನಪ್ಪಿದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ದುರಂತ ಅಂತ್ಯ ಇದು. ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿ ಮೂಲದ ಬಿಇ ವಿದ್ಯಾರ್ಥಿ ಪ್ರವೀಣ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕೆಬಿ ಪಾಳ್ಯದ ರಾಜೇಶ್ ಸಾವನ್ನಪ್ಪಿದ್ದಾರೆ. ಈಶ್ವರ್ 17 ವರ್ಷ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಗವಿರಂಗಾಪುರ ಗ್ರಾಮದ ಮಿಥುನ್ ಬಿಎನ್ ವಿಜಯ್ ನಾ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಮಿಥುನ್ ಫೋಟೋ. ಆತ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹಿಮ್ಸ್ ಆಸ್ಪತ್ರೆಗೆ ಎಂಎಲ್ಸಿ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿಟಿ ರವಿ. ಇದೊಂದು ಘೋರ ದುರ್ಘಟನೆ ಅಂತ ಸಿಟಿ ರವಿ ಸಂತಾಪ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಕ್ಷಣಕ್ಕೆ ಪರಿಹಾರ ಘೋಷಿಸಿದ್ದಾರೆ. ಆದರೆ 5 ಲಕ್ಷ ಬದಲು 50 ಲಕ್ಷ ಪರಿಹಾರವನ್ನು ನೀಡಬೇಕು. ಡ್ರೈವರ್ ಬದಲು ಹೆಲ್ಪರ್ ಗಾಡಿ ಓಡಿಸ್ತಾ ಇದ್ದ, ಡ್ರೈವರ್ ಕುಡಿದು ಗಾಡಿ ಓಡಿಸಿದ್ದಾನೆ ಎಂಬ ಮಾತುಗಳಿದೆ. ಪೊಲೀಸ್ ತನಿಖೆಯಿಂದ ಸತ್ಯ ಹೊರಬರಬೇಕು. ಹಿಮ್ಸ್ ಆಸ್ಪತ್ರೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿರುವಂಥದ್ದು ಈ ವಿಚಾರವಾಗಿ. ಹಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲಿಸಲಾಗಿದೆ. ಶವಗಾರದಲ್ಲಿದೆ ಶವಗಳು, ಸಾವನ್ನಪ್ಪಿರುವಂಥವರ ಶವಗಳು. ಇವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಿರುವಂಥ ಎಂಎಲ್ಸಿ ಸಿಟಿ ರವಿ ಅವರು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಇದೊಂದು ಘನಘೋರ ದುರ್ಘಟನೆ ಸಂಭವಿಸಬಾರ್ದಿತ್ತು, ಆದರೆ ಹಾಗೋಗಿದೆ. ಸಿಎಂ ಸಿದ್ದರಾಮಯ್ಯನವರು ತಕ್ಷಣವೇ ಪರಿಹಾರ ಘೋಷಿಸಬೇಕು. ಆದರೆ 5 ಲಕ್ಷ ಅಲ್ಲ 50 ಲಕ್ಷ ಕೊಡಬೇಕು ಸಾವಿಗೀಡಾದವರ ಕುಟುಂಬಸ್ಥರಿಗೆ. ದುರ್ದೈವ ಸಂಗತಿ. ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗರು, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ದವರು, ಇವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾಗ ವಿಧಿ ಈ ರೀತಿ ಒಂದು ಘೋರವಾಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಆಗಿದೆ. ನಾನು ಯಾರನ್ನೂ ದೂರಕ್ಕೆ ಬಯಸೋದಿಲ್ಲ. ಏನಾಯಿತು ಅಂತ ಅನ್ನುವಂಥ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೇಳಿದಾಗ ಅಚಾನಕ್ಕಾಗಿ ರೋಡ್ ಕ್ರಾಸ್ ಮಾಡಿ ಕ್ಯಾಂಟರ್ ಗಾಡಿ ನುಗ್ತು. ವಿತಿನ್ ಸೆಕೆಂಡ್, ಇದು ಒಂದೇ ಕ್ಷಣದಲ್ಲಿ ಅನಾಹುತ ಆಗೋಯ್ತು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಪೊಲೀಸರು ಅದನ್ನು ತನಿಖೆಯನ್ನು ಮಾಡಬೇಕು.
ರಾತ್ರೋರಾತ್ರಿ ಇಲ್ಲಿಯ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ಮಾರ್ಟಮ್ನು ರಾತ್ರೋರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಮಣೇನಹಳ್ಳಿಯ ಒಬ್ಬ ನಿಧನರಾಗಿದ್ದರು, ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಬಂದೆ. ಇದೊಂದು ಘೋರ ದುರಂತ. ಇದರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಲಿ, ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾಕಾಯಿತು ಅಂಥೇಳಿ. ಅದೊಂದು ಘೋರ ದುರಂತ. ಹಾಸನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿ.ಟಿ. ರವಿ ಅವರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಕುಟುಂಬಸ್ಥರಿಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಸಿ.ಎಂ. ಸಿದ್ದರಾಮಯ್ಯನವರು 2 ಲಕ್ಷನೋ 5 ಲಕ್ಷನೋ ಘೋಷಣೆ ಮಾಡಿ ಸುಮ್ಮನಾಗಬಾರ್ದು, ಒಂದೊಂದು ಕುಟುಂಬಕ್ಕೂ 50 ಲಕ್ಷ ಕೊಡಬೇಕು. ಇನ್ನು ಯುವಕರು ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಓದ್ತಾ ಇದ್ರು, ತಮ್ಮ ಜೀವನವನ್ನು ಹೇಗೋ ಕಟ್ಕೋಬೇಕು, ತನ್ನ ಕುಟುಂಬವನ್ನು ಮೇಲ್ತರಬೇಕು ಅನ್ನೋ ಆಸೆಯನ್ನು ಹೊಂದಂಥ ಹುಡುಗರು ಈ ಒಂದು ದುರ್ಘಟನೆಯಲ್ಲಿ ಯಾವುದೇ ತಪ್ಪಿಲ್ಲದೆ ಸಾವನ್ನಪ್ಪಿದ್ದಾರೆ. ನೋಡಿ, ವೇಗವಾಗಿ ಬಂದಂಥ ಡ್ರೈವರ್ ಗಾಡಿ ಎದುರಿಗೆ ಬಂದಿಲ್ಲ, ಏನಿಲ್ಲ, ಗಾಡಿ ಮುಂದೆ ಹೋಗ್ತದೆ, ಸ್ಪೀಡಾಗಿ ಬಂದು ಆ ಗಾಡಿಗೂ ಗುದ್ದಿ, ಆ ಗಾಡಿಯೊಂದು ಏನೂ ತಪ್ಪಿಲ್ಲ, ಆ ಗಾಡಿಯವನಿಗೆ ಗುದ್ದಿ ತಕ್ಷಣ ರೈಟಿಗೆ ಎಳ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ರೋಡ್ ಪಕ್ಕದಲ್ಲೇ ಆರ್ಕೆಸ್ಟ್ರಾ ಇರುತ್ತೆ, DJ ಸೌಂಡಿಗೆ ಸ್ಟೆಪ್ಸ್ ಹಾಕ್ತಾ ಇರ್ತಾರೆ ಹುಡುಗರು, ಹೋಗಿ ಆ ಹುಡುಗರಿಗೆ ಗುದ್ದಿರುವಂಥದ್ದು ಆ ಟ್ರಕ್. ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ, ಅಥವಾ ಆ ಕ್ಲೀನರ್ ಅಂತೆ ಗಾಡಿ ಓಡಿಸ್ತಾ ಇದ್ದಿದ್ದು, ಈತ ಕುಡ್ದಿದ್ದಂತೆ ಡ್ರೈವರು ಅನ್ನೋ ಒಂದಷ್ಟಿದೆ. ಸೊ ಇದೆಲ್ಲ ತನಿಖೆ ಆಗಬೇಕು ಅನ್ನೋದರ ಕುರಿತಂತೆ ಸಿ.ಟಿ. ರವಿ ಹೇಳಿಕೆ ಕೊಟ್ಟಿರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾ ಹೋಗ್ತಾರೆ. ಪ್ರಮೋದ್, ನಿಜಕ್ಕೂ ಈ ಮದ್ದೂರಿನಲ್ಲಾದಂಥ ಘಟನೆ ಮಾಸೋ ಮುನ್ನ ಈ ಘಟನೆ ತೀವ್ರವಾದಂಥ ನೋವನ್ನು ಕೊಡುವಂಥ ಸಂಗತಿ. ಇನ್ನು 17 ವರ್ಷ 20 ವರ್ಷದ ಹುಡುಗರು ಪಾಪ DJ ಸೌಂಡಿಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಯಾರು ಊಹಿಸದಂಥ ಘಟನೆ ರಾತ್ರಿ ನಡೆದಿದೆ. ಏನು ಈ ಪ್ರಕರಣ? ಕ್ಲೀನರ್ ಏನೋ ಡ್ರೈವ್ ಮಾಡ್ತಿದ್ದ ಅಂತಾರೆ, ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತಾರೆ, ಏನು ಇದ್ರ ಬಗ್ಗೆ ಹೇಳೋದಾದರೆ? ಹಲೋ, ಪ್ರಮೋದ್, ಧ್ವನಿ ಕೇಳಿಸ್ತಿದೆ ಅನ್ಸುತ್ತೆ. ಈ ಹಾಸನದ ಪ್ರಕರಣ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ನಿನ್ನೆ ಹಾಸನ ಜಿಲ್ಲಾದ್ಯಂತ ನಡೆದ ಘಟನೆ ಬಗ್ಗೆ ಹೇಳೋದಾದ್ರೆ ಇಡೀ ಜಿಲ್ಲಾದ್ಯಂತ ಒಂದು ಸೂತಕದ ವಾತಾವರಣನೇ ಇದೆ ಅಂತ ಹೇಳ್ಬೋದು. ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇಂತಹ ಘಟನೆ ಯಾವತ್ತೂ ಕೂಡ ನಡೆದಿರಲಿಲ್ಲ. ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಏನು ಈ ಒಂದು ಅವಘಡ ನಡೆದಿದೆ, ಇದಕ್ಕೆ ಜಿಲ್ಲಾದ್ಯಂತ ಶೋಕ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿ ಅವರು ಬೆಳಗ್ಗೆ ತಾನೇ ಚಿಕ್ಕಮಗಳೂರಿನ ಏನು ಗ್ರಾಮದ ಒಬ್ಬ ವ್ಯಕ್ತಿ ಇಲ್ಲಿ ಮೃತಪಟ್ಟಿದ್ದ ಕಾಲೇಜು ವಿದ್ಯಾರ್ಥಿ, ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿದ ನಂತರ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡೋದ್ರ ಮೂಲಕ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ವೈದ್ಯಾಧಿಕಾರಿಗಳೊಂದಿಗೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಬೇಕಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ, ಈ ಘಟನೆಯ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕು, ಇದರಲ್ಲಿ ಚಾಲಕ ಏನು ಮಾಡ್ತಿದ್ದ, ಪೊಲೀಸರ ವೈಫಲ್ಯತೆ ಏನಿದೆ ಅಂತಕ್ಕಂಥದ್ದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ವಿದ್ಯಾ, ಓಕೆ, ಧನ್ಯವಾದಗಳು ಪ್ರಮೋದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಿಮ್ಸಾ ಆಸ್ಪತ್ರೆಗೆ MLC ಸಿ.ಟಿ. ರವಿ ಭೇಟಿ ಕೊಟ್ಟು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ, ಸುಮಾರು 50 ಲಕ್ಷದವರೆಗೂ ಪರಿಹಾರ ಕೊಡಿ ಅಂತ. ಜೊತೆಗೆ ಈ ಒಂದು ಘಟನೆ ಅಥವಾ ಸಾವನ್ನಪ್ಪಿರುವಂಥವರ ಹಿಸ್ಟ್ರಿಯನ್ನು ನೋಡೋದಾದರೆ ಇನ್ನು 17 ವರ್ಷ, ಜೊತೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 20 ವರ್ಷ 21 ವರ್ಷ 9 ಜನ ಯುವಕರೇ ಸಾವನ್ನಪ್ಪಿರುವಂಥದ್ದು. ನಿಜಕ್ಕೂ ಯಾರು ಊಹಿಸಿದಂಥ ಘಟನೆ. ಗಣೇಶ ಅಂದರೆ ಅದರಲ್ಲೂ ಎಸ್ಪೆಷಲಿ ಹುಡುಗರಿಗೆ ಅತಿಯಾದ ಪ್ರೀತಿ. ಗಣೇಶ ವಿಸರ್ಜನೆ, ಕುಣಿದು ಕುಪ್ಪಳಿಸ್ತಾರೆ, DJ ಸೌಂಡು, ಆರ್ಕೆಸ್ಟ್ರಾ, ಎಲ್ಲರೂ ಕೂಡ ಸುಖವಾಗಿ ಎಂಜಾಯ್ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಟ್ರಕ್, ಇಲ್ಲಿ ಯಾರ್ದೂ ತಪ್ಪಿಲ್ಲ, ಟ್ರಕ್ದೇ ತಪ್ಪಿರುವಂಥದ್ದು. ಅಲ್ಲಿ ನೋಡಿ, ಗಾಡಿಯವನು ಕೂಡ ಏನು ಆಪೋಸಿಟ್ ಬಂದಿಲ್ಲ, ಗಾಡಿಯವನು ಹೋಗ್ತಾ ಇದ್ದಾನೆ, ಅವನಿಗೆ ಬಂದು ಜೋರಾಗಿ ಬಂದು ಡಿಕ್ಕಿ ಹೊಡೆದು ಗಾಡಿಯವನು ಬಿದ್ದಿದ್ದಾನೆ ಸೈಡಿಗೆ ಹೋಗಿ. ನೋಡಿ, ಹೋಗ್ತಾ ಇರುವಂಥ ಗಾಡಿಗೆ ಬಂದು ಫಾಸ್ಟಾಗಿ ಗುದ್ದಿ ಆಮೇಲೆ ಸಡನ್ನಾಗಿ ರೈಟಿಗೆ ಎಳ್ಕೊಂಡಿದ್ದಾನೆ ಟ್ರಕ್ ಅವನು. ಅಲ್ಲೇ ರೋಡ್ ಸೈಡ್ನಲ್ಲೇ DJ ಇತ್ತು, ಆರ್ಕೆಸ್ಟ್ರಾ ಇತ್ತು, ಹುಡುಗರು ಎಂಜಾಯ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಅಲ್ಲಿ ಹುಡುಗರ ಮೇಲೆ
ಟ್ರಕ್ ಹರಿದಿದೆ, 9 ಜನ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರ ಗೋಳು ಕೇಳೋರು ಯಾರು ಹಾಗಾದ್ರೆ? ಈಗ ಡ್ರಿಂಕ್ ಆ್ಯಂಡ್ ಡ್ರೈವೋ ಮತ್ತೊಂದು ಮಗದೊಂದು ಆದರೆ ಹೋಗಿರುವಂಥ ಪ್ರಾಣ 9. ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆ ಮುಂಭಾಗದಲ್ಲಿ ಮುಗಿಲು ಮುಟ್ಟಿದೆ. ಇನ್ನು 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ.